ಫಸ್ಟ್ ಸಿನಿಮಾ ಫೈನಲಿ ರಿಲೀಸ್ ಆಗಿದೆ. ಎಲ್ಲರೂ ನೋಡಿರುವಂಥ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಹೊಸ ನಿರ್ದೇಶಕ ಮಾಡಿರುವಂಥದ್ದಲ್ಲ, ಅನುಭವ ಇರುವಂತಹ ಎಕ್ಸ್ಪೀರಿಯನ್ಸ್ ಡೈರೆಕ್ಟ್ ಮಾಡಿರುವಂತಹ ಒಂದು ಪ್ರಾಜೆಕ್ಟ್ ಅಂತ ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ. ಇದಕ್ಕಿಂತ ಮುಂಚೆ ನಾವು ಆಲ್ರೆಡಿ 2 ಶೋನು ತೋರಿಸಿದ್ವಿ. ಆವಾಗ ಫಸ್ಟ್ ಒಂದು ಕಾಲೇಜ್ ಶೋ ತೋರಿಸಿದ್ವಿ, ಅದು ಕಾನ್ಫಿಡೆಂಟ್ ಸ್ವಲ್ಪ ಬಿಲ್ಡ್ ಆಯಿತು. ಆಮೇಲೆ ಮದರ್ ಶೋ ಮಾಡಿದಾಗ ಇನ್ನೂ ಕಾನ್ಫಿಡೆಂಟ್ ತುಂಬ ಹೈ ಲೆವೆಲ್ ಬಂದು ಅದು ತುಂಬ ಖುಷಿ ಆಗ್ತಿದೆ. ಬಟ್ ಈ ಥರ ಕ್ಯಾರೆಕ್ಟರ್ಗಳನ್ನ ಈ ಥರ ಸೆಂಟಿಮೆಂಟ್ ಇಟ್ಕೊಂಡು ಮಾಡೋದು ಸ್ವಲ್ಪ ಕಷ್ಟದ ಕೆಲಸ. ಬಟ್ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ, ಅದೇ ಖುಷಿ. ಬಟ್ ಈ ಥರ ಸಿನಿಮಾಗಳು, ಈ ಥರ ಕ್ಯಾರೆಕ್ಟರ್ಗಳು ತುಂಬ ಪ್ರತಿಯೊಂದು ಮನೇಲಿ ಇದ್ದೇ ಇರುತ್ತೆ. ಅದನ್ನ ಇಟ್ಕೊಂಡು ಮಾಡಿದ್ದು ವರ್ಕ್ ಆಗ್ತಿದೆ, ಎಲ್ಲರೂ ಕನೆಕ್ಟ್ ಆಗ್ತಿದೆ ಅಂತ. ಇಲ್ಲ, ಇದು ಇನ್ಸ್ಪಿರೇಷನ್ ಅಲ್ಲ. ನಾವು ತುಂಬ ಕ್ಯಾರೆಕ್ಟರ್ಗಳು ನೋಡ್ತಾನೆ ಇರ್ತೀವಿ ನಮ್ಮ ಅಕ್ಕಪಕ್ಕದಲ್ಲಿ, ನಮ್ಮ ಮನೇಲಿ, ನಮ್ಮ ಕುಟುಂಬದಲ್ಲಿ ಅಥವಾ ಬೇರೆದವ್ರ ಹತ್ರ. ಈ ಥರ ನೋಡ್ಕೊಂಡು ಈ ಥರ ಒಂದು ಇಟ್ಕೊಂಡು ಯಾಕೆ ನಾವು ಮಾಡಬಾರ್ದು ಅಂತ ಅನಿಸ್ತು. ಅದನ್ನು ಬರಿತಾ ಹೋದಾಗ ಅದನ್ನೇ ಬಿಲ್ಡ್ ಮಾಡ್ತಾ ಅದು ಇಲ್ಲಿವರೆಗೆ ಬಂದಿದೆ. ಹೌದೌದು ಸರ್. ತುಂಬ ಧನ್ಯವಾದಗಳು ಎಲ್ಲರಿಗೂ. ಆದಷ್ಟು ಬಂದು ನೀವು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ, ನಮ್ಮಂಥ ಯುವ ಪ್ರತಿಭೆಗಳನ್ನ ಬೆಳೆಸಿ. ನೀವು ಇದು ಸಿನಿಮಾ ಗೆಲ್ಲಿಸಿದ್ರೆ ನಮ್ಮ ಥರ ಈ ಥರ ಸಿನಿಮಾಗಳು ಇನ್ನೊಂದಿಷ್ಟು ನಾವು ಮಾಡ್ಬೋದು ಜನಗಳಿಗೆ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಇಲ್ಲ ಅಂದರೆ ನಾವು ಏನು ಹೇಳ್ತೀವಿ ಅನ್ನೋದು ಕಲಾವಿದ ಅಷ್ಟು ಕ್ಯಾಪ್ಚರ್ ಮಾಡೋದು. ಡೈರೆಕ್ಟರ್ ಏನು ಹೇಳ್ತಿದ್ದಾನೆ, ಡೈರೆಕ್ಟರ್ ಥೀಮ್ ಏನಿದೆ, ಆ ಮೂಡ್ ಹೆಂಗಿದೆ, ಅದನ್ನ ಕೇಳಿಬಿಟ್ಟು ಆ ಥರ ಆ್ಯಕ್ಟ್ ಮಾಡಿದ್ರಲ್ಲ, ಅದು ನಮ್ಗೆ ಅದು ಪ್ಲಸ್ ಆಗ್ತಾ ಹೋಯ್ತದೆ. ಖುಷಿ ಆಗ್ತಿತ್ತು ಅವ್ರಿಗೆ. ತುಂಬ ದುಃಖ ಆಗ್ತಿದೆ, ತುಂಬ ಮಿಸ್ ಮಾಡ್ಕೋತೀವಿ. ತುಂಬ ಸಪೋರ್ಟಿವ್ ಆಗಿದ್ದರು ನಮಗೆ, ಯಾವುದೇ ಕಾರಣಕ್ಕೂ ಏನೂ ನಮಗೆ ತೊಂದರೆ ಕೊಡಲಿಲ್ಲ. ಕರೆಕ್ಟ್ ಟೈಮ್ ಬರೋರು, ಹೇಳಿದ್ದನ್ನು ಆ್ಯಕ್ಟಿಂಗ್ ಮಾಡಿಬಿಟ್ಟು ಇದು ಮಾಡೋರು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಕಳ್ಕೊಂಡ್ಬಿಟ್ಟಿದ್ವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.